ಇದರ ಜೊತೆಗೆ ಹಾಂ ನೋಡಿ, ಇದು ಇಂದ್ರಜಾಲ. ಇಂದ್ರಜಾಲ ನೋಡಿ, ಪ್ಲಾಸ್ಟಿಕ್ ಅದು ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿ. ಪ್ಲಾಸ್ಟಿಕ್ ಕಾಣುತ್ತಾ? ಏನು ಕಾಣುತ್ತಾ ನಿಮಗೆ? ಇದು ಇನ್ನೂ ದೊಡ್ಡದಾಗಿ ಬರ್ತದೆ. ಇನ್ನು ತುಂಬ ವರ್ಷದಿಂದ ಸಿದ್ಧಿ ಮಾಡಿ ಇಟ್ಕೊಂಡದ್ದು. ಅದು ಸವೆದು ಹೋಗಿದೆ. ಮರದ್ದು ಇದು. ಓಕೆ ಓಕೆ. ಮರ ಇದು ಜಲಚರ ವನಸ್ಪತಿ. ಸಮುದ್ರದ ಆಳದಲ್ಲಿ ಇದು ಗಿಡ ಸಿಗೋದು. ಸಮುದ್ರದ ಆಳದಲ್ಲಿ. ಓ ಪುಣ್ಯವಂತರಿಗೆ ಮಾತ್ರ ಸಿಗ್ತದೆ ಇದು ವನಸ್ಪತಿ. ಈಗೆಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಬರ್ತಾ ಇದೆ, ಮಾರಾಟ ಮಾಡ್ತಾ ಇದ್ದಾರೆ 5,000-10,000 ಸಾವಿರಗೆ ಎಲ್ಲ. ಅದು ನಿಜವಾದ ಇದು ಇಂದ್ರಜಾಲ ಅಲ್ಲ. ಅಲ್ಲ, ಸಮುದ್ರದ ಒಳಗಡೆ ಮರದ ಆಕಾರದಲ್ಲಿ ಇರ್ತಾ ಇದು. ಇದೇ ತರ ಇದು ಹಿಂಗಿದೆ ಹಂಗೆ ಬರ್ತದೆ. ಹೆಂಗಿದೆ ಹಂಗೆ. ಇದಕ್ಕೆ ಎಲೆಗಿಲೆ ಏನೂ ಇರೋದಿಲ್ಲ, ಬರೀ ಕಡ್ಡಿ. ಅದು ಒಂದಕ್ಕೊಂದು ಅಂಟುಕೊಂಡೇ ಬೆಳೀತಾ ಇರ್ತದೆ. ಸಾಧಾರಣ 1-1.5 ಅಡಿ ಎತ್ತರದವರೆಗೂ ಬೆಳೀತದೆ. ಅದಕ್ಕಿಂತ ಎತ್ತರ ಬೆಳೆಯೋದಿಲ್ಲ. ಇದನ್ನೆಲ್ಲ ಸ್ವಲ್ಪ ಈಗಿನ ಪರಿಸ್ಥಿತಿಯಲ್ಲಿ ವೈಜ್ಞಾನಿಕವಾಗಿ ತೆಗಿತಾರೆ. ಅದನ್ನು ನೀರಿನ ಆಳದಲ್ಲಿ ಇಳಿಬೇಕಂದ್ರೆ ಆಕ್ಸಿಜನ್ನು ಅದೆಲ್ಲ ಹಾಕ್ಕೊಂಡು ಹೋಗಿ ಅದನ್ನೆಲ್ಲ ತೆಗಿತಾರೆ. ಹೀಗಾಗಿ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ, ಖರ್ಚು ಜಾಸ್ತಿ. ಏನಂದ್ರೆ ಇಂದ್ರಜಾಲ. ಇದು ಕೂಡ ಏನಿದೆ, ಹೊರಗಡೆದು ಒಳಗಡೆದು ಎರಡೇ ಕೆಲಸ ಮಾಡ್ತದೆ ಇದು. ಅರ್ಥ ಆಯ್ತಾ? ಶತ್ರು ಸಂಹಾರನೂ ಮಾಡ್ತದೆ. ಓಕೆ, ಒಳ್ಳೇದು ಕೆಟ್ಟದ್ದು ಎರಡು. ಆಮೇಲೆ ನಮ್ಮ ರಕ್ಷಣೆನೂ ಮಾಡ್ತದೆ. ಧನಾಗಮನಕ್ಕೆ ಇದು ಕೂಡ ಎತ್ತಿದ ಕೈ. ಈ ತರ ಇದು ಇಂದ್ರಜಾಲ. ಇದರಲ್ಲಿ ಏನು ಸಿದ್ಧಿ ಯಾವ ತರ? ಇದೇ ತರ ಸಿದ್ಧಿ ಮಾಡ್ಬೇಕು. ಅವನ್ನೆಲ್ಲ ನಾವು ಸಿದ್ಧಿ ಮಾಡಿ ಇಟ್ಕೊಂಡಿರ್ತೀವಿ. ಬೇಕಾದವ್ರಿಗೆ ಇಂಥವನ್ನ ತರಿಸ್ಕೊಡ್ತೀವಿ ನಾವು. ಅಂದ್ರೆ ಇವಾಗ ಹಾತ್ ಜೋಡಿಗೆ ಹೇಳಿದ್ವಿ, ಅದ್ರಲ್ಲಿ ಬೆಳ್ಳಿ ಕಾಣಿತ್ತು, ಸಿಲ್ವರ್. ಇದಕ್ಕೆ ಇದು ಒಂದೇ, ಅದು ಒಂದಕ್ಕೆ ಅಷ್ಟು ಪವರ್. ಇದು ಒಂದು ಫೋಟೋ ಫ್ರೇಮ್ ಬಾಕ್ಸ್ ಮಾಡಿಸಿ ಇದ್ರ ಜೊತೆಗೆ ಇನ್ನೂ ಇದಾವೆ. ಗೋಮತಿ ಚಕ್ರ, ಗುಲಗಂಜಿ ಬೀಜ, ಮಯೂರ ಶಿಕೆ, ಹಾತ್ ಜೋಡಿ, ಇವೆಲ್ಲ ಕೆಲವು ವಸ್ತುಗಳು ಬರ್ತವೆ. ಅವನ್ನೆಲ್ಲವನ್ನು ಶಾಸ್ತ್ರೋಕ್ತವಾಗಿ ಅವನ್ನೆಲ್ಲ ಗಮ್ ತಗೊಂಡು ಅಂಟಿಸಿಬಿಟ್ಟು ಒಂದು ಫೋಟೋ ಫ್ರೇಮ್ಗೆ ಅದನ್ನ ಗಾಜು ಕೂರಿಸಿಬಿಟ್ಟು ಪಿಟಪ್ ಮಾಡಿ ಕೊಡ್ತೀವಿ. ನಮ್ಮ ಕಡೆ ಇದನ್ನು ಕೂರಿಸ್ಲಿಕ್ಕೆ ಗಾಜಿನ ಬಾಕ್ಸ್ಗಳ ರೆಡಿ ಮಾಡಿಸಿ ತಂದು ಇಟ್ಕೊಂಡಿರ್ತೀವಿ ನಾವು. ಅದರಲ್ಲೇ ಫ್ರೇಮ್ ಬಾಕ್ಸ್ ಫ್ರೇಮ್ ಇದಾವೆ, ನನ್ನ ಕಡೆ ಇದಾವೆ. ಬಾಕ್ಸ್ ಫ್ರೇಮಲ್ಲಿ ಇದನ್ನೆಲ್ಲ ನಾವು ಸಿದ್ಧಿ ಮಾಡಿ ಮನೆಯಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಇಡ್ಲಿಕ್ಕೆ ಕೊಡ್ತೀವಿ ನಾವು. ಎಲ್ಲ ತರ ಕಂಪ್ಲೀಟ್ ಒಂದು ಶ್ರೀರಕ್ಷೆ. ಶ್ರೀರಕ್ಷೆ, ಎಲ್ಲ ರೀತಿಯಿಂದಲೂ ಶ್ರೀರಕ್ಷೆ ಈ ತರ ಇರ್ತದೆ. ಆಮೇಲೆ ಇನ್ನೂ ಒಂದು ವಸ್ತು, ಇದು ಗಜಮಣಿ ಅಂತ. ಮೊಟ್ಟೆ. ಗಜಮಣಿ ಅಂತ ಮೊಟ್ಟೆ ಆಕಾರದಲ್ಲಿದೆ. ಎತ್ತಿ ಹಾಕಿ ಕೆಳಗಡೆ ನೆಲದ ಮೇಲೆ ಹಾಕಿ ಹೊಡೆಯಲ್ವಾ? ಏನಾಗಲ್ಲ, ಹೊಡಿ. ಕಲ್ಲ ಇದು? ಕಲ್ಲಲ್ಲ, ಅದು ಗಜಮಣಿ. ಇದು ಜನರ ಕೆಲಸಕ್ಕಾಗಿ ಅಲ್ಲ, ಇದು ನಮ್ಮ ಮಂತ್ರ ಇರ್ತದೆ. ಇದರ ಸಿದ್ಧಿಯಿಂದ ನಾವು ಜನರ ಕೆಲಸ ಮಾಡಿಕೊಡ್ತೀವಿ. ಈಗ ಜನ ಈ ದೆವ್ವ, ಭೂತ, ಪ್ರೇತ, ದೆವ್ವ ಹಿಡಿದಿದೆ ಅಂತ ಬರ್ತಾರೆ. ಅವ್ರಿಗೆಲ್ಲ ಇದನ್ನ ನೀರಿನಲ್ಲಿ ಇಟ್ಟು ಆ ನೀರನ್ನು ಮಂತ್ರಿಸಿ ನಾವು ಅವ್ರಿಗೆ ಕುಡಿಲಿಕ್ಕೆ ಕೊಟ್ಟುಬಿಟ್ರಂದ್ರೆ ಅವರಲ್ಲಿ ಇರ್ತಕ್ಕಂಥ ಆ ನಕಾರಾತ್ಮಕ ಶಕ್ತಿ ಎಲ್ಲ ಹೊರಟು ಹೋಗಿಬಿಡ್ತದೆ. ಗಜಮಣಿ ಅಂತಾರೆ ಇದಕ್ಕೆ. ಇದೆಲ್ಲ ನಾವು ಸಿದ್ಧಿ ಮಾಡಿ ಇಟ್ಕೊಂಡಿರ್ತೀವಿ. ಇದಕ್ಕೆ ಇನ್ನೊಂದು 2 ಜೊತೆಗಿರ್ಬೇಕು ಮಣಿ. ಒಂದು ಇಲ್ಲಿ ಇಟ್ಟು ಇನ್ನೊಂದು ಅಲ್ಲಿ ಇಟ್ಟಂದ್ರೆ ಅದು ಓಡ್ ಬಂದು ಇದಕ್ಕೆ ಕಚ್ಕೊಂತದ. ಮ್ಯಾಗ್ನೆಟ್ ತರ. ಓಕೆ. ನನ್ನಲ್ಲೂ ಅಂದ್ರೆ ಎಲ್ಲ ತರ ಶಕ್ತಿ ಒಂದು ಚುಂಬಕೀಯ ಶಕ್ತಿ ಅಂತ ಹೇಳ್ಬೋದು ಇದಕ್ಕೆ. ಎಲ್ಲ ಒಳ್ಳೆದಕ್ಕೆ ಕೆಟ್ಟದಕ್ಕೆ. ಇದನ್ನ ಗುರುಗಳು ಅವ್ರ ಪ್ರೀತಿಯಿಂದ ಅವ್ರ ಕಡೆ ಒಂದು ಇಟ್ಕೊಂಡು ನನ್ನ ಕಡೆ ಒಂದು ಕೊಟ್ಟಿದ್ದಾರೆ. ನಿಮ್ಮ ಗುರುಗಳು ಕೊಟ್ಟರು? ನಮ್ಮ ಗುರುಗಳು ಇದನ್ನ ಕಾಣಿಕೆ ರೂಪದಲ್ಲಿ ನನಗೆ ಕೊಟ್ಟಿದ್ದಾರೆ. ಇಟ್ಕೊಳಪ್ಪ ಮಗನೇ, ನಿನಗೆ ಇದು ಜನರ ಸೇವೆಗೆ ಕೆಲಸಕ್ಕೆ ಬರ್ತದೆ, ಲೋಕ ಕಲ್ಯಾಣಕ್ಕಾಗಿ ಒಳ್ಳೆಯದನ್ನು ಮಾಡತ್ತಂದೇಳಿ ಎಲ್ಲ ಸಿದ್ಧಿ ಮಾಡಿ ಇಟ್ಕೊಂಡ್ರೆ ಕೊಟ್ಟಿದ್ದಾರೆ. ಇದರಿಂದ ಸಾಮಾನ್ಯವಾಗಿ ಏನೇ ಸಮಸ್ಯೆ ಬಂದರೂ ಅದನ್ನ ನಾವು ಪರಿಹಾರ ಮಾಡ್ತೀವಿ. ಇದರದ್ದು ತಾಂತ್ರಿಕವಾಗಿ ನಾವು ಹೇಳೋಕೆ ಬರೋದಿಲ್ಲ, ಆದರೆ ಸ್ವಲ್ಪ ನಿಮಗೆ ಇದರ ಬಗ್ಗೆ ಮಾಹಿತಿ ಬರಲಿ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಇದು ನಮ್ಮ ಹತ್ರನೇ ಇರ್ತದೆ, ಇದು ತೋರಿಸೋದು ಅಲ್ಲ. ನಾವು ಯಾವಾಗಲೂ ಇದನ್ನ ಗುಪ್ತವಾಗೇ ಇಟ್ಟಿರ್ತೀವಿ. ನೀರಿನಲ್ಲಿ ಹಾಕ್ಬಿಟ್ಟು ನೀರು ಮಂತ್ರಿಸಿ ಕೊಡ್ತೀವಿ ಕುಡಿಲಿಕ್ಕೆ. ತತ್ಕಾಲ ಏನಾದರೂ ಸಮಸ್ಯೆ ಇದ್ರಂದ್ರೆ, ಮೈಯಲ್ಲಿ ವೈಬ್ರೇಷನ್ ಇದ್ರೆ, ಈ ಥರ ಎಲ್ಲ ಕುಡಿಯೋದು ಅದು ಎಲ್ಲ ಮಾಡ್ತಿರ್ತಾರಲ್ಲ, ಸ್ವಲ್ಪ ಮೆಂಟಲ್ ಈ ಥರ, ಆ ಸಮಯದಲ್ಲಿ ಇದನ್ನು ನಾವು ಉಪಯೋಗ ಮಾಡ್ತೀವಿ. ಹೀಗೆ ಗಜಮಣಿ.
ಹಾಂ, ಇನ್ನು ಈ ಥರದ್ದು ಇನ್ನೂ ಎಷ್ಟಿದೆ ನಿಮ್ಮ ಇನ್ನೂ ಸಾಕಷ್ಟಿದಾವೆ. ಏನಿದು? ಇದು ನೋಡ್ರಿ, ಇದಕ್ಕೆ ಕೆಂಪು ಚಂದನ ಅಂತಾರೆ, ರಕ್ತ ಚಂದನನೂ ಅಂತಾರೆ. ಹಾಂ, ರಕ್ತ ಚಂದನ. ಹಾಂ, ಪುಷ್ಪ. ಹಾಂ, ರಕ್ತ ಚಂದನ ಅಂತ ಇದು. ಇದನ್ನ ನಾವು ಕೆಲವು ಏನು ಮಕ್ಕಳಿಗೆ ಬಾಲಗ್ರಹ ದೋಷ, ಹೆಣ್ಣು ಮಕ್ಕಳಿಗೆ ಸಣ್ಣ ಪುಟ್ಟ ಗುಪ್ತ ಸಮಸ್ಯೆಗಳಿರ್ತಾವಲ್ಲ, ಅದಕ್ಕೆ ಯಂತ್ರನ ಬರೆದು ಇದೇ ಪಂಚದಶಿ ಯಂತ್ರ ತೋರಿಸಿದ್ನಲ್ಲ ನಿಮಗೆ, ಅದನ್ನು ಬರೆದು ಬಿಟ್ಟು ಇದ್ರಲ್ಲಿ ತುಂಬಿ ಇದು ಮತ್ತೆ ಬಿಳಿ ಸಾಸಿವೆ ಇದೆ. ಬಿಳಿ ಸಾಸಿವೆ, ಹಾಂ ನೋಡಿ, ಬಿಳಿ ಸಾಸಿವೆ, ಈ ಬಿಳಿ ಸಾಸಿವೆ ಇನ್ನೂ 2-3 ವಸ್ತುಗಳಿದಾವೆ. ಇವನ್ನೆಲ್ಲ ಹಾಕಿ ತುಂಬಿ ಕೊಡ್ತೀವಿ. ಇದಕ್ಕೆಲ್ಲ ಬಾಲಗ್ರಹ ದೋಷ, ಹೆಣ್ಣು ಮಕ್ಕಳ ಗುಪ್ತ ಪೀಡೆಗಳು ಎಲ್ಲ ಪರಿಹಾರ ಆಗ್ತವೆ ಇದರಿಂದ. ಯಂತ್ರಗಳು ಬರೀ, ಹಾಂ, ಯಂತ್ರಗಳು ಬರೀಲಿಕ್ಕೆ ಈ ಥರದಕ್ಕೆಲ್ಲ. ಹಾಂ, ಇದನ್ನ ನಾವೇ ಇದನ್ನ ಕುಟ್ಟಿ ಅರೆದು ಸೋಸಿ ಚೂರ್ಣ ಮಾಡಿ ಇಟ್ಕೊಂಡಿರ್ತೀವಿ. ಅದೇ ನೀವು ಏನೇ ಮಾಡಿದ್ರು ನಿಮ್ಮ ಕೈ ಮುಖಾಂತರನೇ. ಹೌದೌದು, ನಮ್ಮ ಕೈಯಿಂದ ರೆಡಿ ಮಾಡಿದ್ರೆ ಮಾತ್ರ ನಮಗೆ ನಂಬಿಕೆ ಇರ್ತದೆ. ನೀವು ಅಂಗಡಿಯಲ್ಲಿ ಸಿಗೋ ವಸ್ತುಗಳ ಮೇಲೆ ಅಷ್ಟು ಇಲ್ಲ ಇಲ್ಲ, ಅವು ಕೆಲಸನೇ ಮಾಡೋದಿಲ್ಲ, ಸತ್ತು ಹೋಗಿರ್ತದೆ. ಸತ್ತು ಹೆಣ ತಗೊಂಡ್ಬಂದು ಏನು ಮಾಡೋದು ಹೇಳಿ ನೋಡೋಣ. ಹಾಂ, ಹೀಗಿರ್ತದೆ. ನಿಮ್ಮ ಹತ್ರ ಬರೋರಿಗೆ ನೀವೇ ನಿಮ್ಮ ಕೈಯಿಂದ ಹೌದೌದು, ಇವೆಲ್ಲ ಮಾಡಿ ನಾವೇ ಶುದ್ಧವಾಗಿ ಎಲ್ಲ ರೆಡಿ ಮಾಡಿ ಕೊಡ್ತೀವಿ. ಕೊಡ್ತೀರಿ. ಹಾಂ, ನೋಡಿ, ಇದು ಮಯೂರ ಶಿಖ. ಮಯೂರ ಶಿಖ. ಇದು ಜನರಿಗೆಲ್ಲ ಒಳ್ಳೆ ಕೆಲಸಕ್ಕಾಗಿ ನಾವು ಇಟ್ಕೊಂಡಿರ್ತೀವಿ. ಇದು ಹೆಂಗೆ ಹುಲ್ಲಲ್ಲಿ ಬೆಳೆಯೋದ ಇದು? ಹಾಂ, ಇದು ಗೋಡೆ, ಪಾಳು ಬಿದ್ದ ಭೂಮಿ, ಕಲ್ಲಿನ ಪೊಟರೆಗಳಲ್ಲಿ ಬೆಳೆದಿರ್ತದೆ. ಹಳೆ ಗೋಡೆಗಳು, ಹಳೆ ಮನೆಗಳು ಏನಿರ್ತಾವಲ್ಲ, ಹಳೆ ಮನೆಗಳ ಗೋಡೆಗಳಿಗೆ ಜಾಸ್ತಿ ಬೆಳ್ತದೆ. ಇದು ನೆಲದ ಮೇಲೆ ಹೆಚ್ಚಾಗಿ ಹುಟ್ಟೋದಿಲ್ಲ, ಹುಟ್ಟಿದ್ರು ಕೂಡ ಇದು ಕಣ್ಣಿಗೆ ಕಾಣೋದಿಲ್ಲ, ಭಾಳ ದಿನ ಇರೋದಿಲ್ಲ. ಇದು ಒಟ್ಟು ಹಾಳು ಭೂಮಿ, ಪಾಳು ಬಿದ್ದ ಭೂಮಿ, ಅದರಲ್ಲಿ ಕಲ್ಲು ಪೊಟ್ರೆ ಇರಬೇಕು, ಅಥವಾ ಅಲ್ಲಿ ಗೋಡೆಗಳು, ಈ ಹಳೆ ಪಾಳು ಬಿದ್ದ ದೇವಸ್ಥಾನಗಳು ಇರ್ತಾವಲ್ಲ, ಅಲ್ಲೆಲ್ಲ ಹುಟ್ಟಿರ್ತದೆ. ಓಕೆ, ಇದೇನು ಪರ್ಪಸ್? ಸೇಮ್ ಅದೇ. ಹಾಂ, ಇವೆಲ್ಲ ಅದೇ ಕೆಲಸಕ್ಕೆ. ಇವೆಲ್ಲ ಬಾಲಗ್ರಹ ದೋಷ, ಹೆಣ್ಣು ಮಕ್ಕಳಿಗೆ ನಾನಾ ಥರ ಸಮಸ್ಯೆಗಳು ಇರ್ತವೆ. ಆಮೇಲೆ ಗಂಡ ಹೆಂಡತಿಯರಲ್ಲಿ ಭೇದ ಭಾವಗಳು ನಡೀತಾ ಇರ್ತವೆ. ಗಂಡ ಹೆಂಡತಿಗೆ ನಂಬೋದಿಲ್ಲ, ಹೆಂಡತಿ ಗಂಡನಿಗೆ ನಂಬೋದಿಲ್ಲ. ಆ ಸಮಯದಲ್ಲಿ ಈ ವಸ್ತುಗಳನ್ನೆಲ್ಲ ಸೇರಿಸಿ ನಾವು ಕೆಲಸ ಮಾಡಿ ಕೊಡ್ತೀವಿ. ಆಮೇಲೆ ಇದರಲ್ಲಿ ಭೂತಾಕರ್ಷಣೆನೂ ಇದೆ. ಭೂತಾಕರ್ಷಣೆ ಅಂದರೆ ನಿಮ್ಮ ಮೇಲೆ ದೆವ್ವನ್ನ ಬರ್ಸ್ಬೇಕಂದ್ರೆ ಇದರಲ್ಲಿ ನಾವು ಪ್ರಯೋಗ ಮಾಡ್ತೀವಿ. ಇದಕ್ಕೆ ಇನ್ನೊಂದು 2-3 ವನಸ್ಪತಿಗಳಿದಾವೆ. ಅದು ಈಗ ಬೇಸಿಗೆ ಅಲ್ಲ, ಸಿಗೋದಿಲ್ಲ ನಮಗೆ, ಇಲ್ಲ ಅಂದ್ರೆ ಅದನ್ನು ತೋರಿಸಿದ್ದೆ. ಹಾಂ, ಇದಕ್ಕೆ ಮಂತ್ರ ಇದೆ, ಭೂತಾಕರ್ಷಣ ಮಂತ್ರ. ಓಂ ನಮೋ ಭಗವತೆ ರುದ್ರ ರೂಪಿಣಿ ದುರ್ಗಿ ಚಂಡಿ ಚಾಮುಂಡಿ ಭೂತ ಭೈರವಿ ಕಾಳಿ ಕರಾಳಿ ಮಹಾಕಾಳಿ ಭೂತಧಾರಿಣಿ ಉಗ್ರಭೂತ ಒಡಬಾನಾಳಿ ಕ್ರೂರಭೂತ ಭಯಂಕರೇ ದುಷ್ಟಭೂತ ಮಸ್ತಕ ಸೋಲಿನಿ ವೇತಾಳ ಬ್ರಹ್ಮ ರಾಕ್ಷಸದಳಿನಿ ಹ್ರೀಂ ಸುರಸುರ ಸುರಸುರ ಚಟಚಟ ಚಟಚಟ ಆವೇಶಾಯ ಆವೇಶಾಯ ಸ್ವಾಹ ಅಂದ್ಬಿಟ್ರಂದ್ರೆ ತನ್ನಿಂದ ತಾನೇ ಆವರಿಸ್ಕೊಂಡ್ಬಿಡ್ತದೆ. ಕಣ್ಣಿಗೆ ಕಾಣೋದಿಲ್ಲ ಅದು. ಅದು ಬರ್ತತೋ ಇಲ್ಲ ಗೊತ್ತಿಲ್ಲ, ಆದ್ರಿಂದ ಸಹಜ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಸ್ತ್ರೀಯ ಮೈ ಮೇಲೆ ಅದು ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ. ಅದನ್ನ ಭೂತ ದೆವ್ವ ಏನೋ ತಿಳ್ಕೊಬಹುದು ನಾವು. ದೇವ್ರಂತನೂ ತಿಳ್ಕೊಬಹುದು, ದೆವ್ವ ಭೂತ ಅಂತಾನೂ ತಿಳ್ಕೊಬಹುದು. ಅದ್ರ ಸತ್ಯಾಸತ್ಯತೆ ಇತಿಹಾಸನ ಅವ್ರ ಬಾಯಿಂದನೇ ಕೇಳ್ಕೋಬೇಕು, ಅದು ಆವರಿಸಿಕೊಂಡಾಗ. ಅಂತ ಆ ಕೆಲಸಕ್ಕೆ ಇದೇನೋ ರಕ್ತ ಚಂದನ ತೋರಿಸಿದ್ನಲ್ಲ, ಅದರಿಂದ ಕೆಲಸ ಮಾಡಿ.